Welcome back to my YouTube channel Sinchana Mohan Vlogs. ಇವತ್ತು ವೆಡ್ನೆಸ್ಡೇ ವ್ಲಾಗ್ನ ಚೈತ್ರ ಅಕ್ಕ ಮನೆ ಮುಂದೆ ನಿಂತ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾವು ಆಚೆ ಹೋಗ್ತಾ ಇದ್ದೀವಿ ಬಿಕಾಸ್ ನನಗೆ ತುಂಬ ಕಾಲೇಜು ಪ್ರಾಕ್ಟೀಸು ಡ್ಯಾನ್ಸ್ ಕ್ಲಾಸು ಅದು ಅಂತೆಲ್ಲ ಫುಲ್ ಹೆಪ್ಟಿಕ್ ಆಗಿಬಿಟ್ಟಿತ್ತು. ಸೊ ಇವಾಗ ನಾನು ಸ್ವಲ್ಪ ಫುಲ್ ಪೀಸ್ ಬೇಕು ಅಂತ ಅಂದ್ಬಿಟ್ಟು ನಾನು ಹೊರಗಡೆ ಹೋಗೋಣ ಚೈತ್ರ ಅಕ್ಕ ಅಂದ್ಬಿಟ್ಟು ಕೇಳ್ಬಿಟ್ಟು ಹೊರಗೆ ಹೋಗ್ತಾ ಇದ್ದೀವಿ. ಹೊರಗೆ ಅಂದರೆ ಏನು ಕುರ್ತೆಲ್ಲ ಹಾಕ್ಕೊಂಡಿದ್ದೀವಿ ಅಂದರೆ ಲೈಕ್ ಹಿಂಟ್ ಅದು ಟೆಂಪಲ್ಗೆ ಹೋಗ್ತಾ ಇರೋದು ಅಂತ. ಚಾಮುಂಡಿ ಬೆಟ್ಟ ಮೈಸೂರಿಯನ್ಸ್ ಆಗಿ ಅಲ್ಲಿ ಹೋಗಿ ಸಾಕಾಗ್ಬಿಟ್ಟಿದೆ. ಎವ್ರಿ ಟೈಮ್ ಹೋಗ್ತಾ ಇರ್ತೀವಿ. ಸೊ ಅದಕ್ಕೆ ನಂಜನಗೂಡಿಗೆ ಹೋಗೋಣ ಅಂತ ಅಂದ್ಬಿಟ್ಟು ನಂಜನಗೂಡಿಗೆ ಹೋಗ್ತಾ ಇದ್ದೀವಿ. ಮೇಯ್ನ್ಲಿ ನಾನು ದೇವಸ್ಥಾನದ ಊಟ ಮಾಡಬೇಕು, ಹೊರಗಡೆ ಏನಾದರೂ ತಿನ್ನಬೇಕು. ಸೊ ಅದಕ್ಕೆ ಹೋಗ್ತಾ ಇರೋದು. ಸೊ ರೆಡಿಯಾಗಿ ಚೈತ್ರ ಅಕ್ಕ ಮನೆ ಮುಂದೆ ವೆಯ್ಟ್ ಮಾಡ್ತಿದ್ದೀನಿ. ಅವ್ರಿಗೆ ಗೊತ್ತಿಲ್ಲ ನಾನು ಬಂದಿರೋದು. ಸೊ ಹೋಗ್ಬಿಟ್ಟು ಕೈಯೋಣ. ಚೈತ್ರ ಅಕ್ಕ ಇಲ್ವಾ ಗೈಸ್? ಹಾಯ್ ಚೈತ್ರ. ಸೊ ಚೈತ್ರ ಅಕ್ಕ ಮನೆಯಿಂದ ಆಟೋ ಬುಕ್ ಮಾಡಿಕೊಂಡು ಸೊ ಅಲ್ಲಿಂದ ಹತ್ತಿರ ಬಸ್ ಸ್ಟ್ಯಾಂಡಿಗೆ. ಸೊ ಅದಕ್ಕೆ ಅಲ್ಲಿಂದ ಒಟ್ಟಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಬಸ್ಸಲ್ಲಿ ಹೋದ್ವಿ. ಗೈಸ್ ಬಸ್ಸಲ್ಲಿ ಕುತ್ಕೊಂಡು ಹೋಗ್ತಾ ಇದ್ದೀವಿ. ಬೇಗ ಸೀಟ್ ಸಿಕ್ಬಿಡ್ತು. ಸೊ ಯಾರು ರಶ್ ಕೂಡ ಇಲ್ಲ. ಚೈತ್ರ ಅಕ್ಕಂಗೆಲ್ಲ ಹಾಯ್ ಹೇಳ್ಬಿಡಿ ಗೈಸ್. ಫೈನಲಿ ನಂಜನಗೂಡಿಗೆ ರೀಚ್ ಆಗಿದ್ದೀವಿ. ಮಾತಾಡ್ಕೊಂಡು ಬಂದ್ವಿ, ಗೊತ್ತೇ ಆಗಲಿಲ್ಲ. ಸೊ ಹೋಗ್ಬಿಟ್ಟು ನೋಡೋಣ. ಬಿಸಿಲು ಫುಲ್ಲು ಅಂತ ಏನು ರಶ್ ಏನಿಲ್ಲ. ಯಾರು ರಶ್ ಇಲ್ಲ. ನಮ್ಮ ಥರ ಒಂದಷ್ಟು ಕಾಲೇಜ್ ಹುಡುಗಿರಿದ್ದಾರೆ ಅಷ್ಟೇ. ನನ್ನ ಫ್ರೆಂಡ್ ಜೊತೆ ಇದ್ದಾಗ ಬಂದಿದ್ದು, ಅದಾದಮೇಲೆ ಇವಾಗಲೇ ಬಂದಿದ್ದು. ಅಂದರೆ ಅವಳು ನಂಜನಗೂಡವಳೆ. ಸೊ ಅವಳ ಜೊತೆ ಬಂದಿದ್ದು, ಅದಾದಮೇಲೆ ಇವಾಗಲೇ ಬರ್ತಾ ಇರೋದು. ಬಿಸಿಲು ಫುಲ್ಲು. ಅಕ್ಕ ಒಂದು ಚಪ್ಪಲಿ ಇಲ್ಲಿ ಬಿಟ್ಟಿದ್ದಾರೆ. ಕಳ್ಳರಿಗೆ ಕನ್ಫ್ಯೂಸ್ ಆಗಬೇಕು ಅಂತ ನಂದಿಲ್ಲಿ ಚಪ್ಪಲಿ ಹೋದ್ರೋಯ್ತು. ಇಲ್ಲಿಂದ ಮನೆಗೆ ಹೋಗೋ ತನಕ ಆದರೂ ಚಪ್ಪಲಿ ಬೇಕಲ್ವಾ, ಅದಕ್ಕೇನೆ. ದೇವಸ್ಥಾನ ಹೊರಗೆ ಮತ್ತು ಈ ಪೋರ್ಷನ್ ಇದೆಯಲ್ಲ, ಇಲ್ಲಿ ಅಷ್ಟು ಜನ ಇರಲಿಲ್ಲ. ಸೊ ನಾವು ಅಂದ್ಕೊಂಡ್ವಿ ಜನ ಇಲ್ಲ ಅಂತ. ಬಟ್ ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ಬೇಕಾದ್ರೆ ಸ್ವಲ್ಪ ಕ್ಯೂ ಇತ್ತು ಅಷ್ಟೇ. ಬಟ್ ಅಷ್ಟೊಂದೇನು ರಶ್ ಅಂತ ಅನ್ನಿಸ್ಲಿಲ್ಲ. ಇದು ಶೆಕೆ ಇಲ್ಲ, ಕೂದಲು ಬಿಡ್ಕೊಬೋದಿತ್ತು. ದೇವಸ್ಥಾನದಲ್ಲಿ ಕೂದಲು ಬಿಡ್ಕೊಂಡ್ರೆ ನಮ್ಮ ಅಮ್ಮ ಬೈತಾರೆ ಅಂದ್ಬಿಟ್ಟು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡಿದ್ದೀನಿ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಆದಮೇಲೆ ನಮ್ಮದು ಫೋಟೋಸ್, ವೀಡಿಯೋಸ್, ರೀಲ್ಸ್ ಎಲ್ಲ ಮಾಡ್ಕೊಂಡು ಹೊರಡೋದು. ಇನ್ನೂ ಟೈಮ್ ಇದೆ ಹೊರಡೋಕ್ಕೆ. ಸೊ ಅದಕ್ಕಿಂತ ಮುಂಚೆ ಏನೇನಾಗುತ್ತೆ ನೋಡೋಣ. ಇವಾಗಷ್ಟೇ ಒಳಗಡೆ ದರ್ಶನ ಮುಗಿಸ್ಕೊಂಡು ಬಂದು ಏನೋ ಬಾಯಾರಿಕೆ ಆಗ್ತಿದೆ. ಏನಾದರೂ ಕುಡಿಬೇಕು. ಮೊದಲೇ ಸಮ್ಮರ್ ಸೀಸನು. ಸೊ ಕುಡಿದ್ಬಿಟ್ಟು ಹೋಗ್ಬೇಕು. ಅದಾದಮೇಲೆ ವಾಟರ್ ಮೆಲನ್ ತಿಂತಾಯಿದ್ದೀವಿ. ಅಲ್ಲೇ ಬಸ್ಸಿದೆ. ಸೊ ತಿನ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಮೈಸೂರಿಗೆ ಬಂದ್ವಿ. ಇವಾಗ ಚೈತ್ರ ಮನೆಗೆ ಹೋಗಿ ಗಾಡಿ ತೊಗೊಂಡು ಊಟಕ್ಕೆ ಹೊರಗೆ ಹೋಗಬೇಕು. ಅಲ್ಲಿ ಏನೂ ಇರಲಿಲ್ಲ. ಸೊ ಅದಕ್ಕೆ ಮೈಸೂರಿಗೆ ಬಂದುಬಿಟ್ವಿ. ಊಟ ಏನು ಮಾಡಬೇಕು. ಇದು ಎಲ್ಲಿ ಚೈತ್ರ ಅಕ್ಕನ ಮನೆಯಿಂದ ನಾವು ಹೊರಗೆ ಹೋಗ್ತಾ ಇದ್ದೀವಿ ಊಟಕ್ಕೆ. ರೂಮ್ ಮಾತ್ರ ಸಕ್ಕತ್ತಾಗಿದೆ ಆಯಿತಾ. ಇಲ್ಲಿ ಪೇಂಟಿಂಗ್ಸ್ ಎಲ್ಲ ಮಾಡಿದ್ದಾರೆ. ಫೋಟೋ ಇದೆ, ಬೆಡ್ಡು, ಚೈತ್ರ ಅಕ್ಕಂದು ಪೇಂಟಿಂಗ್ದು ಸೆಟ್ಟೆಲ್ಲ ಇಟ್ಕೊಂಡಿದ್ದಾರೆ. ಅದನ್ನೇ ಒಂದಿನ ವ್ಲಾಗ್ ಮಾಡ್ತೀನಿ. ಸೊ ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀವಿ. ಇದೆ ಚೈತ್ರ ಅಕ್ಕನ ಮನೆ. ಕೆಳಗಡೆ ಮೇಲೆ ಕೆಳಗೆ ಹೋಗ್ತಾ ಇದ್ದೀವಿ ಈಗ. ಸೊ ನಾನು ನಂಜನಗೂಡಲ್ಲಿ ಯಾವತ್ತೂ ಪ್ರಸಾದ ಅಂದರೆ ಊಟ ಏನೂ ಮಾಡಿಲ್ಲ. ಸೊ ಎಲ್ಲಿ ಹೋಗಬೇಕು ಏನು ಅಂತ ಗೊತ್ತಿರಲಿಲ್ಲ. ಸೊ ಅದಕ್ಕೇ ಆಚೆನೇ ಊಟನ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಹೊರಗೆ ಬಂದ್ವಿ. ಊಟ ಮಾಡ್ಕೊಂಡು ಇನ್ನು 3:23 ಅರ್ಧ ಗಂಟೆ 1.5 hour ಟೈಮ್ ಇದೆ. ಸ್ವಲ್ಪ ರೆಸ್ಟ್ ಮಾಡಿ ಡ್ಯಾನ್ಸ್ ಕ್ಲಾಸ್ಗೆ ಹೋಗಬೇಕು. ಸೊ ಅದನ್ನು ತೋರಿಸ್ತೀನಿ. ಡ್ಯಾನ್ಸ್ ಕ್ಲಾಸ್ ಆದಮೇಲೆ ಏನು ಪ್ಲ್ಯಾನ್ ಅಂತ ಗೊತ್ತಿಲ್ಲ, ನೋಡಬೇಕು ಅಷ್ಟೇ ಗಾಯಿ. ಬೆಳಗ್ಗೆಯಿಂದ ವಿಶ್ವನ ಎಲ್ಲ ಕರ್ಕೊಂಡು ಹೋಗಿಲ್ಲ ಅಂದ್ಬಿಟ್ಟು ನಾವು ಈಗ ಕಾಫಿ ಕುಡ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಬೀನ್ಸ್ ಎಲ್ಲ ಕಡೆ ಹೋಗಿದ್ದಾರೆ ಗಾಯ್ಸ್. ಅವಳು ಎಕ್ಸಾಮ್ ಇತ್ತು. ಓದೋ ಟೈಮಲ್ಲಿ ಓದಬೇಕು. ನಮ್ಮಿಬ್ರಿಗೆಲ್ಲ ಮುಗ್ದೋಗಿದೆ ಅಂದರೆ ಎಕ್ಸಾಮು. ಸಾರಿ, ಪ್ಲೀಸ್ ಮೆನ್ಷನ್. ಸೊ ಇವಾಗ ಕಾಫಿ ಕುಡಿಯೋಕ್ಕೆ ಹೋಗ್ತಾ ಇದ್ದೇವೆ. ಅಷ್ಟೇನಾ? ಏನೂ ಇಲ್ವಾ ಮಾತಾಡೋಕ್ಕೆ? ಏನಾದರೂ ಮಾತಾಡು. ನಾನೇನು ಬಿಟ್ಬಿಟ್ಟು ಹೋಗಿದ್ದಾರೆ. ಸೊ ಅದಕ್ಕೋಸ್ಕರ ಫುಲ್ ಬೇಜಾರು. ಬರೀ ಸುಳ್ಳು. ಬಟ್ ಇಬ್ರು ಚೆನ್ನಾಗಿ ಫೋಟೋ ಎಲ್ಲ ತಗೊಬಂದಿದ್ದಾರೆ. ರೀಲ್ಸ್ ಮಾಡಿದೀವಿ ಗಾಯ್ಸ್. ಅದನ್ನ ಪೋಸ್ಟ್ ಮಾಡಿ. ಒಬ್ಳು ಮಿಸ್ಸಿಂಗ್ ಇದ್ದಾಳೆ ಇವಾಗ. ಡ್ಯಾನ್ಸ್ ಕ್ಲಾಸ್ ಬರ್ತಿಲ್ಲ ಅಂತ ಗೊತ್ತಿಲ್ಲ. ಅವಳು ಕಾಲ್ ರಿಸೀವ್ ಮಾಡ್ತಾಯಿಲ್ಲ. ಅವಳು ಏನಾದ್ರು ಈ ಬ್ಲಾಗ್ನ ನೋಡಿದ್ರೆ ಪ್ಲೀಸ್ ಕಮೆಂಟ್ ಮಾಡು. ಕಾಲ್ ರಿಸೀವ್ ಮಾಡು. ಈಗ ಡ್ಯಾನ್ಸ್ ಕ್ಲಾಸಿಗೆ ಬಾ. ಇದೆಲ್ಲ ಬೇಕಾ? ಕಟ್ ಮಾಡಿಬಿಡ್ತೀನಿ. ಇದೆಲ್ಲ ಬೇಕಾ ಅಂತ ಆಗ್ತೀನಿ. ಸೊ ಹೋಗ್ತಾ ಕೈ ನೋವು ಬಂದ್ಬಿಡ್ತು ನನಗೆ. ಚೈತ್ರಕ್ಕ ನೀವೇನು ಮಾತಾಡಲ್ವಾ?
ಮಾತಾಡಿದ್ನಲ್ಲ ಸುಸ್ತಾಗಿ ಸ್ವೆಟ್ ಆಗಿ ಇವತ್ತು ಫುಲ್ ಪ್ರಾಕ್ಟೀಸ್ ಅನ್ನ ಪಾತಿಗೆ ಫಾಲೋ ಮಾಡಿ ಐಡಿ ಹಾಕ್ತೀನಿ ಗಾಯ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ. ಸೊ ಹೋಗ್ತಾ ಇದೀವಿ, ನಾನು ಸ್ವಲ್ಪ ಅಲ್ಲೇ ಹೋಗ್ಬಿಟ್ಟು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈಗ ಕಾಫಿ ಕುಡಿಯಲ್ಲ, ಅದಕ್ಕೆ ಅವ್ರು ಪೆಪ್ಸಿ. ಬಾರೇ ಬಂದ್ಬಿಡ್ತು ನಿಂದು. ಸೊ ಬೀನ್ಸ್ ಎಲ್ಲ ಕೋಟಾಸಿಗೆ ಬಂದಿರೋದು, ಹೆಸರು ತಪ್ಪು ಹೇಳ್ಬಿಟ್ಟಿದ್ದಾರೆ. ಬರೀ ಸುಳ್ಳು. ಡೇ ಆಚೆ ಇದ್ದು ಇವಾಗ ಜಸ್ಟ್ ಮನೆಗೆ ಬಂದಿದ್ದೀನಿ. ಇವಾಗ ತಕ್ಷಣವೇ ನೀಟಾಗಿ ಕುತ್ಕೊಂಡು ಸ್ವಲ್ಪ ಎಡಿಟಿಂಗ್ ವರ್ಕ್ಸ್ ಎಲ್ಲ ಇದೆ, ಅದೆಲ್ಲ ಮುಗಿಸ್ಕೊಂಡು ಮಲ್ಕೋತೀನಿ. ಆ್ಯಂಡ್ ಹೀಗೆ ಡೈಲಿ ಬ್ಲಾಗ್ಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಈ ವ್ಲಾಗ್ ನಿಮ್ಗೆ ಏನಾಗಿದ್ರೆ ಪ್ಲೀಸ್ ಮತ್ತೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಇನ್ಸ್ಟಾಗ್ರಾಮ್ ವ್ಯೂಸ್ ಹೆಂಗೆ 30K 40K ಪ್ಲಸ್ ಹೋಗ್ತಾ ಇದೆ, ಹಂಗೆ ಯೂಟ್ಯೂಬಲ್ಲೂ ಹೋಗಲಿ ಅಂತ ನನಗೆ ಆಶೀರ್ವಾದ ಮಾಡಿ. ಸೊ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್.